ಹಾಯ್. ಓಕೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಪಶುಪತಿನ ಟ್ಯಾರೋಟ್ ಚಾನಲ್. ಓಕೆನಾ? ಯಾಕಮ್ಮ ನಿಮ್ಮ ಪರ್ಸನ್ಗೆ ಏನಕ್ಕೂ ನಿದ್ದೆ ಬರ್ತಾ ಇಲ್ವಂತೆ, ಸ್ವಲ್ಪ ಏನೋ ಯೋಚನೆ ಅನ್ನೋದನ್ನು ಜಾಸ್ತಿ ಮಾಡ್ತಾ ಇದ್ದಾರಂತೆ. ಯಾಕೋ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿ ನೋಡೋಣ. ಯಾಕೋ ಏನು ಯೋಚನೆ ಅನ್ನೋದು ಮಾಡ್ತಾ ಇದ್ದಾರೋ ಆ ಪರ್ಸನ್ ಬೇಗ ನಾನು ರೀಡಿಂಗ್ ಕಂಪ್ಲೀಟ್ ಮಾಡಿಬಿಡ್ತೀನಿ, ಚಿಕ್ಕ ವಿಡಿಯೋ ಮಾಡ್ತೀನಿ ಅಷ್ಟೇ. ಓಕೆನಾ? ಯಾಕಂತಂದರೆ ಆ ಪರ್ಸನ್ ನಿದ್ದೆ ಹೋಗೋದಕ್ಕಿಂತ ಮುಂಚೆ ಏನೇ ಯೋಚನೆ ಮಾಡಿದಾನೋ ನಿಮ್ಮ ಹತ್ರ ಹೇಳಿಬಿಟ್ರೆ ನನಗೂ ನೆಮ್ಮದಿ ಆಗಿಬಿಡುತ್ತೆ. ಅರ್ಲಿ ಮಾರ್ನಿಂಗಲ್ಲಿ ಅಷ್ಟೇ ಏನು ಹೇಳ್ತಾರೋ ಅದನ್ನು ನೋಡಿಕೊಂಡು ನಾವು ಬೇಗ ರೀಡಿಂಗ್ ಕಂಪ್ಲೀಟ್ ಮಾಡ್ಕೊಬಿಡೋಣ. ಬೇಗ ಫಾಸ್ಟಾಗಿ ಮಾಡೋಣ. ನಾನು ಕಾರ್ಡ್ ಶಫಿಲ್ ಮಾಡಿದ್ದೀನಿ, ಸೊ ಅವ್ರ ಹೆಸರನ್ನೋದೇ ನೆನೆಸ್ಕೊಳ್ಳಿ. ಓಕೆನಾ? 5 ಆಫ್ ಪೆಂಟಿಕಲ್ಸ್ ಹೋಗಿದ್ದಾರಲ್ವ, ಕಾಸು ಬೇಕು ಕಾಸೇ ನಮಗೆ ಎಲ್ಲ ಅಂತ ಆಗಿದೆ. ಟೆಂಪರೆನ್ಸ್ ಈಗ ತಗೊಂಡು ಸಿಚುವೇಶನ್ನು ನಾನು ಬ್ಯಾಲೆನ್ಸಿಂಗಿಗೆ ಬರ್ತೀನಿ ಅನ್ನೋ ರೇಂಜಲ್ಲಿ ಬರ್ತಾ ಇದ್ದೇನೆ. ಜಡ್ಜ್ಮೆಂಟ್. ಓಕೆನಾ? ಜಡ್ಜ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ನಿಮ್ಗೇನೋ ಒಂದು ಬಂದು ನ್ಯಾಯ ಅನ್ನೋದು ಮಾಡಿಬಿಡ್ತಾರಂತೆ. ಅಮ್ಮ ಏನು ನ್ಯಾಯ ಮಾಡ್ತಾರೋ, ಬಿಟ್ಟು ಹೋಗ್ತೀನಿ ಅಂತಾರೋ, ಬರ್ತೀನಿ ಅಂತಾರೋ. 4 ಆಫ್ ವ್ಯಾನ್ಸ್. ಓಕೆ, ಏನೋ ಸೆಲೆಬ್ರೇಷನ್ ನಿಮ್ಮ ಹತ್ರ. ಏನಮ್ಮ ಅಷ್ಟೇನು ಮಾಡಿಬಿಟ್ಟಿದ್ದೀರಾ ನಿಮ್ಮ ಪರ್ಸನ್ನ ಅಷ್ಟು ಸೆಲೆಬ್ರೇಷನ್ ಮಾಡ್ಕೊಳೋಕ್ಕೆ. 7 ಆಫ್ ಕಪ್ಸ್. ಓಕೆ, ಒಳ್ಳೆ ಏನಾದರೂ ಒಂದು ಹಬ್ಬ ಬಂದರೆ ಚೆನ್ನಾಗಿರುತ್ತೆ, ಬೇಗ ನನ್ನ ಪರ್ಸನ್ನ ಮೀಟ್ ಆಗ್ಬೋದು ಏನೋ ಒಂದು ಕಾರಣದಿಂದ ಅಂತ ಇದ್ದಾರಮ್ಮ. ಏಸ್ ಆಫ್ ವ್ಯಾನ್ಸ್. ಓಕೆ, ಏನೋ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಮಾಡೋದಕ್ಕೆ ರೆಡಿ ಆಗಿ ಅವರಲ್ಲಿ ಇರೋ ಪ್ರೀತಿ ಪಾಪ ಆಚೆಗೆ ಇವಾಗ ಓವರ್ಫ್ಲೋ ಆಗಿದೆ. 9 ಆಫ್ ಪೆಂಟಿಕಲ್ಸ್. ಓಕೆ, ಈಗ ಆ ಪರ್ಸನ್ಗೆ ರಿಯಲೈಸ್ ಆಗಿಬಿಟ್ಟು ತುಂಬ ಬುದ್ಧಿ ಬಂದುಬಿಟ್ಟಿದೆ ಅಂತಮ್ಮ. ಕಾಸು ಸಂಪಾದನೆ ಮಾಡಿಕೊಂಡು ನಿಮ್ಮ ಹತ್ರಕ್ಕೆ ಬಂದುಬಿಡ್ತಾರಂತೆ. ನೈಟ್ ಆಫ್ ಫ್ಯಾನ್ಸ್. ಎನರ್ಜಿ, ತುಂಬ ಎನರ್ಜಿ ತಗೊಂಡು ಧೈರ್ಯವಾಗಿ ಬಾಯಿದ್ರೆ ಬಾಯಿಸ್ಕೊತೀನಿ, ಇಲ್ಲ ಅಂದರೆ ಬಾಯಿ ಮುಚ್ಕೊತೀನಿ, ನಿಮ್ಮ ಹತ್ರ ಇರ್ತೀನಿ ಅಂತ ಬರ್ತಾ ಇದ್ದಾರಮ್ಮ. 4 ಆಫ್ ಕಪ್ಸ್. ನನಗೆ ನನ್ನ ಪರ್ಸನ್ ಬಿಟ್ಟು ಯಾರೂ ಬೇಕಾಗಿಲ್ಲ. ಹೇಗಂತ ಅಂದರೆ ಅಷ್ಟು ಲವ್ ತೋರಿಸಿದಾರಲ್ಲ, ದಟ್ ಅವರ್ ಬಿದ್ದೋಗು, ಎಲ್ಲಿಂದ ಆದರೂ ಬಿದ್ದೋಗು, ನಮಗೆ ಏನೂ ಸಂಬಂಧ ಇಲ್ಲ ಅಷ್ಟೇ ತಾನೇ. ನಮ್ಮನ್ನು ಬಿಡಿಸಿದೀಯಾ, ನೀನು ಬಿದ್ದೋಗ್ತಾ ಇದೆಯಾ. 6 ಆಫ್ ಕಪ್ಸ್. ತುಂಬ ಪಾಸಿಟಿವ್ ಎನರ್ಜಿ ಬಂದುಬಿಟ್ಟಿದೆ ಅಮ್ಮ. ಓಕೆ, ಯಾಕೋ ಪಾಪ ನಿಮ್ಮ ಹತ್ರ ಇರೋ ಪ್ರೀತಿ ಎಲ್ಲನೂ ಹುಕ್ಕಿ ಆಚೆಗೆ ಬಂದುಬಿಟ್ಟಿದೆ ಆ ಮನುಷ್ಯನಿಗೆ. ನೆಕ್ಸ್ಟ್ ಬಾಟಮ್ ಆಫ್ ದ ಡೆಕ್ ಬಂದು 4 ಆಫ್ ಸ್ವಾರ್ಡ್ಸ್. ಯಾಕಮ್ಮ ನಿಮಗೆ ನಿದ್ದೆ ಬರ್ತಾ ಇಲ್ವಾ? ನಿಮ್ಮ ಪರ್ಸನ್ ಕನ್ಸಲ್ ಅಂತ ನೀವು ಹೋಗಿಬಿಡ್ತಾ ಇದ್ದೀರಾ. ಯಾಕಮ್ಮ ಹೋಗಿ ನೀವು ನಿದ್ದೆ ಡಿಸ್ಟರ್ಬ್ ಮಾಡ್ಕೊಂಡು ಅವನು ನಿದ್ದೆ ಡಿಸ್ಟರ್ಬ್ ಮಾಡಿಬಿಡ್ತಾ ಇದ್ದೀರಾ. 5 ಆಫ್ ಪೆಂಟಿಕಲ್ಸ್. ನೋಡಿ ಚೆನ್ನಾಗಿ ನೋಡಿ, ಯಾರ ಜೊತೆ ಅಲ್ಲೋ ನನಗೆಲ್ಲ ಸಿಗುತ್ತೆ, ಕಾಸುಗಳೆಲ್ಲ ಅನ್ನೋ ಥರ ಆ ಮನುಷ್ಯ ಹೋಗ್ತಾ ಇದ್ದಾರೆ ನೋಡಿ. ಒಬ್ಬರು ಹಿಂದೆ ಹೋಗಿದ್ದಾರಾ, ಬಿದ್ದೋಗ್ಬಿಟ್ಟಿದ್ದಾರೆ. ಫೈನಾನ್ಷಿಯಲ್ ಲಾಸ್, ಕೊಲಾಪ್ಸ್. ಫೈನಾನ್ಷಿಯಲ್ ಆಗಿ ಹೋಗ್ಬಿಟ್ರು, ಫ್ಯಾಮ್ಲಿ ಪರವಾಗಿ ಹೋಗ್ಬಿಟ್ರು. ನೆಕ್ಸ್ಟ್ ಬಂದು ತುಂಬ ವರಿದಲ್ಲಿದ್ದಾರೆ. ಈಗ ನೋಡಿದ್ರೆ ತುಂಬ ಪ್ರಾಬ್ಲಮ್ಸ್ ಅನ್ನೋದು ಸುತ್ತಕೊಂಡು ಏನಪ್ಪ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಥರ ಆ ಪರ್ಸನ್ ಅನ್ನೋರು ಇದ್ಬಿಟ್ಟಿದ್ದಾರೆ. ಟೆಂಪರೆನ್ಸ್. ಹೌದು, ಇವಾಗ ಅವ್ರಿಗೆ ಲಾಸ್ ಆಗಿದೆ ತಾನೇ. ಇವಾಗ ನೀವು ನೆನಪು ಬಂದುಬಿಟ್ಟು ನನ್ನ ಸಿಚುವೇಶನ್ ಅನ್ನೋದನ್ನು ಬ್ಯಾಲೆನ್ಸ್ಗೆ ನಮ್ಮ ಪರ್ಸನ್ ಹತ್ರ ತಗೊಂಡು ಬರಬೇಕು. ಇಲ್ಲ ಅಂತ ಅಂದರೆ ನಾನು ಹಿಂಗೆ ಆಗ್ಬಿಡ್ತೀನೇನೋ, ನನ್ನ ಜೀವನ ಅನ್ನೋದು ಮುಗಿತೇನೋ, ಹಿಂಗೇನೆ ಅನ್ನೋ ಒಂದು ಭಯ ಅನ್ನೋದು ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ ಆ ಮನುಷ್ಯದಲ್ಲಿ. ಆ ಪರ್ಸನ್ ಅನ್ನೋ ಅವರು ಯೋಚನೆ ಮೊದಲು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಅಮ್ಮ. ಟೆಂಪರೆನ್ಸ್. ಹೇಗಾದರೂ ಸಮೇತ ನಿನ್ನ ಹತ್ರಕ್ಕೆ ಬಂದು ಎಲ್ಲ ವಿಷಯಗಳು ಹೇಳಿಬಿಟ್ಟು ಅಲ್ಲಿರೋ ಸಿಚುವೇಶನ್ ಇಲ್ಲಿರೋ ಸಿಚುವೇಶನ್ ಎಲ್ಲ ಹೇಳ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಅನ್ನೋದು ಬರಬೇಕು. ಮತ್ತು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅನ್ನೋ ಥರನೂ ನೋಡ್ಕೊತಾ ಇದ್ದಾರೆ. ಏನು ಬ್ಯಾಲೆನ್ಸ್ ಮಾಡ್ತಾರೋ ಗೊತ್ತಿಲ್ಲ ನನಗೂ. ಕೆರಿಯರು ಇಲ್ಲ ಅಂತಂದರೆ ಇನ್ನೊಂದು ಫ್ಯಾಮ್ಲಿ, ಊರಲ್ಲಿ ಅವರ ಅಪ್ಪ ಅಮ್ಮ ಫ್ಯಾಮ್ಲಿ ಆಗಿರಲಿ, ನಿಮ್ಮ ಫ್ಯಾಮ್ಲಿನ ಒಂದು ಹತ್ರ ಸೇರಿಸೋದು, ಇಲ್ಲ ಜಾಬ್ ಮಾಡ್ತಾಯಿದ್ರೆ ಜಾಬ್ ಹತ್ರ ಇರೋ ಪರ್ಸನ್ ನಿಮ್ಮ ಹತ್ರಕ್ಕೆ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗೋದು, ಅವರು ಅಲ್ಲ ಅಂದರೆ ಕೆಲಸ ಬಿಟ್ಬಿಟ್ಟು ನಿಮ್ಮ ಹತ್ರಕ್ಕೆ ಬರೋದು, ಏನೋ ಒಂದು ಸಿಚುವೇಶನ್ ಆದರೆ ಥಿಂಕ್ ಮಾಡ್ತಾಯಿದ್ದಾರೆ, ಬ್ಯಾಲೆನ್ಸ್ ಮಾಡಬೇಕು ಅಂತ ಆ ಪರ್ಸನ್ ಅನ್ನೋ ಅವರು ಇದ್ದಾರೆ. ಜಡ್ಜ್ಮೆಂಟು. ಈಗಿರೋ ಸ್ಯಾಡ್ ಆಗಿದ್ದಾರಲ್ಲ ಅವ್ರ ಪರ್ಸನ್ನು ತುಂಬ ನನ್ನ ಥರ್ಡ್ ಪರ್ಸನ್ ಅಂತ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಅದು ಕೆರಿಯರ್ ಆಗ್ಬೋದು, ಜಾಬ್ ಹೋಗ್ಬೋದು, ಇಲ್ಲ ಅಂತಂದರೆ ಫ್ಯಾಮ್ಲಿ ಕಡೆ ಹೋಗಿರ್ಬೋದು, ಇಲ್ಲ ಅಂತಂದರೆ ರೊಮ್ಯಾನ್ಸ್ ಪರ್ಸನ್ ಆದರೂ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ನಿಮ್ಮ ಸಿಚುವೇಶನ್ ತಕ್ಕಟ್ಟು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಓಕೆನಾ? ಈಗ ಜಡ್ಜ್ಮೆಂಟ್ ಅಂತ ಅಂದರೆ ಅಲ್ಲಿರೋ ಸಿಚುವೇಶನ್ ಅನ್ನೋದು ಫುಲ್ಲಿ ಅನ್ನೋದು ಎಂಡ್ ಮಾಡಿಬಿಡಬೇಕು. ಎಂಡ್ ಮಾಡಿ ಮತ್ತೆ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮ ಹತ್ರ ಇರೋ ಅಂಥ ರಿಲೇಷನ್ಶಿಪ್ ಅನ್ನೋದು ರೀಬರ್ತ್ ಮಾಡಬೇಕು ಅನ್ನೋ ಅಂಥ ನಿಮ್ಮ ಪರ್ಸನ್ಸ್ ಇನ್ನರ್ ಅಂತಂದರೆ ಒಳಗಡೆ ಯೋಚನೆಗಳು ಮಾಡ್ಕೊತ ಈ ಪರ್ಸನ್ ಅನ್ನೋರು ಇದ್ದಾರೆ. ಓಕೆನಾ? ನಿಮ್ಮ ಹತ್ರ ಇದ್ರೇ ಎಲ್ಲ ಫರ್ಗಿವ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದರೆ ನೀವು ಆ ಪರ್ಸನ್ ಬರ್ತಾ ಇದ್ದಾರೆ ಅಂತ ಮತ್ತೆ
ಮಾತು ಚುಚ್ಚಿ ಎಲ್ಲ ಕೇಳಬೇಡಿ, ಕ್ವಶನ್ಸ್ ಎಲ್ಲ ಕೇಳಬೇಡಿ. ಕ್ವಶನ್ ಮೇಲೆ ಕ್ವಶನ್ ಹಾಕಿ ಅವ್ರಿಗೆ ನಿದ್ದೆ ಇಲ್ದಿರೋ ರಾತ್ರಿಗಳನ್ನು ಮತ್ತೇನು ಮಾಡ್ಕೊತ ಇರಬೇಡಿ. ಏನು ನಗ್ತಾನೆ ಮಾತಾಡಿ. ಏನಕ್ಕೆ ಅಂತಂದರೆ ಆ ಪರ್ಸನ್ ಹೋಗಿದ್ದಾರೆ ಅಂತಂದರೆ ನೀವು ಆ ಪರ್ಸನ್ನ ಬಿಟ್ಟಿರೋದಕ್ಕೂ ಆಗ್ತಾ ಇಲ್ಲ ಅಂತಾನೆ. ನೋಡಿಮ್ಮ, ಒಂದು ಪರ್ಸನ್ ತಪ್ಪು ಅನ್ನೋದು ತಿಳ್ಕೊಂಡು ನಿಮ್ಮ ಹತ್ರಕ್ಕೆ ಬಂದಿದ್ದಾರೆ ಅಂತ ಅಂದರೆ ಅಲ್ಲಿ ಯೋಚನೆ ಮಾಡಬೇಕಾಗಿರೋ ಸಿಚುವೇಶನ್ ನಿಮ್ಮಲ್ಲಿ ಬಂದಿದೆ ಅಂತಲೇ ತಿಳ್ಕೊಳ್ರಿಮ್ಮ. ಯಾಕಂತ ಅಂದರೆ ಎಷ್ಟೇ ಜನ ಇದ್ರೂ ಯಾರೂ ನೆನಪು ಬಂದಂಗೆ ನಿಮ್ಮ ಹತ್ರ ಬಂದಿದ್ದಾರೆ ಅಂತಂದರೆ ನೀವು ಅನ್ನೋದು ಆ ಪರ್ಸನ್ ಬಗ್ಗೆ ಯೋಚನೆ ಮಾಡಲೇಬೇಕು. ಓಕೆನಾ? ನನಗೂ ಬೇಕಾಗಿಲ್ಲ ಅಂತ ಬಿಟ್ಬಿಟ್ರೆ ಆ ಮನುಷ್ಯ ಹೋಗಿ ಬಾವಿದಲ್ಲಿ ಬಿದ್ದೋಗ್ಬಿಡ್ತಾನೆ ಅಷ್ಟೆ. ಸ್ವಿಮ್ ಬಂದರೆ ಅಂದರೂ ನೀರಿದ್ರೆ ಸ್ವಿಮ್ ಬಂದರೆ ಆಚೆಗೆ ಬರ್ತಾನೆ, ಇಲ್ಲ ಅಂತಂದರೆ ಗಾಯ ಮಾಡಿಕೊಂಡು ಹಾಸ್ಪಿಟಲ್ ಇರ್ತಾನೆ. ಏನು ಮಾಡ್ಕೊತೀರಾ? ನೀವು ಯೋಚನೆ ಮಾಡಿ ಅದು. ಓಕೆನಾ? ನೋಡಿ, ಇಲ್ಲಿ ಸೆಲೆಬ್ರೇಷನು. ಓಕೆನಾ? ಸೆಲೆಬ್ರೇಷನು ಜಾಯ್ ನಿಮ್ಮ ಹತ್ರ ಇದ್ರೇ ಚೆನ್ನಾಗಿರುತ್ತೆ. ಏನಾದರೂ ತಗೊಂಡು ಬಂದು ಒಂದು ಮ್ಯಾರೇಜ್ ಆಗಿಲ್ಲ ಅಂದರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತಲೂ ಯೋಚನೆ ಮಾಡ್ತಾನೆ. ಇಲ್ಲ ಅಂದರೆ ಹಸ್ಬೆಂಡ್ ವೈಫ್ ರಿಲೇಷನ್ ಆಗಿದೆ ಅಂತ ಅಂದರೆ ಈ ಥರ ಸ್ಟಾರ್ಟಿಂಗಲ್ಲಿ ತುಂಬ ಹ್ಯಾಪಿ ಆಗಿರೋ ಅಂತ ಅವರು ನಾವು ಏನಕ್ಕೆ ಈ ಸಿಚುವೇಶನ್ಗೆ ಈ ಥರ ಬಂದುಬಿಡ್ತು ಅಂತಲೂ ಯೋಚನೆ ಮಾಡೋ ಸಿಚುವೇಶನ್ನಲ್ಲಿ ನಿಮ್ಮ ಪರ್ಸನ್ ಅನ್ನೋರು ಇದ್ದಾರೆ ಅಂತಲೂ ಹೇಳ್ಬೋದು. 7 ಆಫ್ ಕಪ್ಸ್ ಅಂತ ಅಂದರೆ ಏನಾದ್ರೂ ಆಪರ್ಚುನಿಟಿ ಅನ್ನೋದು ಅಂದರೆ ನಿಮ್ಮನ್ನು ಮೀಟ್ ಆಗೋಕ್ಕೋಸ್ಕರ ಏನಾದರೂ ಒಂದು ಆಪರ್ಚುನಿಟಿ ಅನ್ನೋದು ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಪಕ್ಕದಲ್ಲಿ ಇದ್ರೇ ಆ ಪರ್ಸನನ್ನು ಅವ್ರಿಗೆ ವಿಶ್ಫುಲ್ ಥಿಂಕಿಂಗ್. ಇಲ್ಲಿ ನೋಡಿ, ಇಲ್ಲಿ ಪರ್ಸನ್ ಒಬ್ಬರು ನಿಂತ್ಕೊಂಡು ಇಲ್ಲಿ ನೋಡ್ತಾ ಇದ್ದಾರೆ ಕಪ್ಪಲ್ಲಿ ಒಬ್ಬರು ಲೇಡಿ ಅನ್ನೋದನ್ನು. ಸೊ ಇಲ್ಲಿ ನಿಮ್ಮ ಪರ್ಸನನ್ನು ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ನೀವು ಕೊಟ್ಟಿರುವಂಥ ಪ್ರೀತಿಗೆ ಆ ಪರ್ಸನನ್ನು ಅವರು ತುಂಬ ಸಂತೋಷವಿದ್ದು ನೀವು ಮಾತ್ರ ಇದ್ರೇ ಜೀವನ ಅನ್ನೋದು ಚೆನ್ನಾಗಿರುತ್ತೆ. ಹೆಂಗಾದರೂ ಅಡ್ಜಸ್ಟಬಲ್ಲು ಆಗಿಬಿಟ್ಟು ನಾನು ನನ್ನ ಪರ್ಸನ್ ಹತ್ರಕ್ಕೆ ಹೋಗಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಏಸ್ ಆಫ್ ವ್ಯಾನ್ಸ್. ಏನೋ ಒಂದು ನ್ಯೂ ಐಡಿಯಾ ಆದರೆ ಮಾಡ್ತಾ ಇದ್ದಾರೆ. ಅವ್ರನ್ನಲ್ಲಿ ನೋಡಿ ಒಂದು ಸ್ಟಿಕ್ ಇಟ್ಕೊಂಡಿದ್ದಾರೆ. ಈ ಸ್ಟಿಕ್ಕಲ್ಲಿ ಏನಾಗ್ತಾ ಇದೆ ನೋಡಿ, ಎಲ್ಲ ಹಸಿಯಾಗಿ ಲೀವ್ಸ್ ಅನ್ನೋದು ಬರ್ತಾ ಇದೆ. ಹಂಗೆ ನಿಮ್ಮ ಪರ್ಸನ್ನು ನಿಮ್ಮನ್ನು ಬಿಟ್ಟೋದ್ಮೇಲೆ ಅವರಲ್ಲಿ ಇರೋ ಅಂಥ ಪ್ರೀತಿ, ನೀವು ಕೊಟ್ಟಿರೋ ಅಂಥ ತೋರಿಸಿರೋ ಪ್ರೀತಿ ಆ ಮನುಷ್ಯಂಗೆ ಆಗ ಅರ್ಥ ಆಗಿಲ್ಲ. ಈಗ ಅರ್ಥ ಆದರೆ ನೀವು ಪಕ್ಕದಲ್ಲಿಲ್ಲ. ಅದು ಆ ಪರ್ಸನ್ ಸಿಚುವೇಶನ್ನು. ಈಗ ಹೇಗೆ ಮಾಡೋದು ಅಂತ ಅಂದರೆ ಏನೋ ಒಂದು ಕಾಂಪ್ರಮೈಸ್ಗೆ ಬಂದು ಇಬ್ಬರು ಮತ್ತೆ ಒಂದು ಆಗೋದೇ ಒಂದು ಇದು. ಓಕೆನಾ? ಇಲ್ಲಿ ಆ ಪರ್ಸನ್ನಲ್ಲಿ ಇರೋ ಅಂಥ ಪ್ರೀತಿನ ಓವರ್ಫ್ಲೋ ಆಗಿಬಿಟ್ಟಿದೆ. ಸೊ ಇನ್ನು ಎಮೋಷನ್ಸ್ ತಡೆಯೋದಕ್ಕೆ ಆ ಪರ್ಸನ್ಗೆ ಆಗ್ತಾ ಇಲ್ಲ. ಹೇಗಾದರೂ ಬಂದು ನಿಮ್ಮ ಹತ್ರ ಇದ್ರೇ ಚೆನ್ನಾಗಿರುತ್ತೆ ಅಂತ ನಿಮ್ಮ ಪರ್ಸನ್ ಅನ್ನೋ ಅವರು ತುಂಬ ಯೋಚನೆಗಳು ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಬಂದು 9 ಆಫ್ ಪೆಂಟಿಕಲ್ಸ್. ಇಲ್ಲಿ ನೋಡಿ, ನಿಮ್ಗೆ ನೋಡಿದ್ರೆ ಇಲ್ಲಿ ಆ ಪರ್ಸನ್ ನಮ್ಮ ಮೈಂಡಲ್ಲಮ್ಮ, ನನ್ನ ಮೈಂಡಲ್ಲ, ನಿಮ್ಮ ಪರ್ಸನ್ ಮೈಂಡಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರಿ. ಇವೆಲ್ಲ ನಿಮ್ಮ ಪರ್ಸನ್ ಎಲ್ಲ ಯೋಚನೆ ಮಾಡ್ಕೊತಾ ಇದ್ರಿ. ಈಗ ನೀವು ನೋಡಿದ್ರೆ ತುಂಬ ಇಲ್ಲಿ ನೋಡಿ, ಒಂದು ಗಾರ್ಡನಲ್ಲಿ ಹೇಗೆ ನಿಂತ್ಕೊಂಡಿದ್ದೀರಾ, ಮನಿ ಇದೆ, ನೆಕ್ಸ್ಟ್ ಗ್ರೀನ್ರಿ ಎಲ್ಲ ತುಂಬಿಕೊಂಡಿದೆ, ಮತ್ತು ಬಾರ್ಡ್ಸ್ ಎಲ್ಲ ಇದೆ. ನಿಮ್ಮ ಲೈಫ್ ಅನ್ನೋದು ನೋಡಿದ್ರೆ ತುಂಬ ಸಂತೋಷವಾಗಿ ಇರೋ ಅಂಥ ಜೀವನ ಅನ್ನೋದು ನೀವು ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮ್ಮ ಪರ್ಸನ್ಗೂ ಒಂದು ಕಡೆ ಭಯ ಅನ್ನೋದು ಆಗ್ತಾ ಇದೆ. ಏನಕ್ಕೆ ಭಯ ಅಂತ ಅಂದರೆ ಈ ಥರ ಎಂಜಾಯ್ ಇನ್ನು ಎಲ್ಲರನ್ನೂ ಮರ್ತೋಗ್ಬಿಟ್ಟು ಏನು ಬೇಡ ಅನ್ಕೊಂತ ನೀವು ನೋಡಿದ್ರೆ ನಿಮ್ದು ಆಗಿರೋ ಅಂಥ ಸೆಲ್ಫ್ ಲವ್, ಟೋಟಲ್ ಆಗಿ ಸೆಲ್ಫ್ ಲವ್ ಮಾಡ್ಕೊತ ನಿಮಗೆ ಏ ಥರ ಇಷ್ಟನೋ ಆ ಥರ ಜೀವನ ಅನ್ನೋದನ್ನು ಲೀಡ್ ಮಾಡ್ತಾ ಇರೋದಕ್ಕೆ ಆ ಪರ್ಸನ್ಗೆ ಒಂದು ಕಡೆ ಭಯ ಅನ್ನೋದನ್ನು ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಅದಕ್ಕೋಸ್ಕರ ನೈಟ್ ಆಫ್ ಸ್ವಾರ್ಡ್ಸ್ ಅವರಲ್ಲಿ ಅವರೇ ಎನರ್ಜಿ ಅನ್ನೋದನ್ನು ತುಂಬಿಸ್ಕೊತಾ ಇದ್ದಾರೆ. ನೀವೇನಕ್ಕಂತ ಅಂದರೆ ಈ ಥರ ಚೆನ್ನಾಗಿ ಈ ಥರ ರೆಡಿಯಾಗಿ ನೀವಂತೂ ಖುಷಿಯಾಗಿರೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ನೋಡೋದಕ್ಕೆ. ಇಲ್ಲಿ ನೋಡಿದ್ರೆ ನಾನು ಬಿಟ್ಟೋದ್ಮೇಲೆ ಇವಳು ಹೆಂಗೆ ಖುಷಿಯಾಗಿದ್ದಾಳೆ, ನನಗೋಸ್ಕರ ತಾನೇ ಇರಬೇಕು, ನನಗೋಸ್ಕರ ತಾನೇ ಅಲ್ಬೇಕು, ನನಗೋಸ್ಕರ ತಾನೇ ಹಿಂದೆ ಇರಬೇಕು, ನನಗೋಸ್ಕರ ತಾನೇ 100 ಮೆಸೇಜ್ಗಳು 100 ಕಾಲ್ಸು ಮಾಡಿ ಅಯ್ಯೋ ನೀನಿಲ್ಲ ಅಂತಂದರೆ ಜೀವನ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಥರ ಇರಬೇಕು. ಒಂದು ಸೈಕೋ ಅಮ್ಮ, ನಿಜ ಹೇಳಬೇಕಂದ್ರೆ ಒಂದು ಸೈಕೋ ಮೆಂಟಾಲಿಟಿ. ಓಕೆನಾ? ನೀವು ನೋಡಿ, ನೀವು ಕೊಟ್ಟಿರೋ ಪ್ರೀತಿ ಅರ್ಥ ಮಾಡ್ಕೊಂಡಿಲ್ಲ, ಅವರ ಅಹಂಕಾರಕ್ಕೆ ಅವ್ರು ದೂರ ಹೋಗ್ಬಿಟ್ರು. ಈಗ ನೋಡಿದ್ರೆ ಇವೆಲ್ಲ ದೂರ ಆದಮೇಲೆ ಯೋಚನೆ ಮಾಡ್ಕೊತ ನಿಮ್ಮ ಬಗ್ಗೆ ಅದನ್ನು ನೋಡಿ ನೀವು ಸಂತೋಷವಾಗಿ ಇದ್ರೂ ನಿಮ್ಮ ಪರ್ಸನ್ಗೆ ನೋಡೋದಕ್ಕೆ ಆಗ್ತಾ ಇಲ್ಲ. ಆ ಥರ ಸೈಕೋದಲ್ಲಿ ಇದ್ದಾರೆ ಅಂತಂದರೆ ಲೆಕ್ಕ ಹಾಕಿ. ನಾನಿಲ್ಲ ಅಂತಂದರೆ ಇವಳು ಹೆಂಗೆ ಸಂತೋಷವಾಗಿರ್ತಾರೆ? ನನಗೋಸ್ಕರ ಅಲ್ಬೇಕಲ್ವಾ? ನನಗೋಸ್ಕರ ಅಯ್ಯೋ ನನ್ನ ಪರ್ಸನ್ ಬಂದಿಲ್ಲ ಅಂತ ಕಾಲ ಮೇಲೆ ಬಿದ್ದು ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡ್ಕೋಬೇಕು, ನನಗೂ ಹೋಗಿ ನನಗೂ ಬಂದು ಕಾಲು ಇಟ್ಕೊಂಡು ನಮಸ್ಕಾರ ಮಾಡ್ಕೋಬೇಕು ಅನ್ಕೋಬೇಕಲ್ಲ, ಆ ಥರ ಯೋಚನೆ ಮಾಡ್ತಾರೆ. ಏನಿಲ್ಲಮ್ಮ, ಆ ಕಾಲು ಇಟ್ಕೊಳ್ರೆ ಹಾಗೆ ಕೆಳಗಡೆ ಹಾಕ್ಬಿಡಿ, ಎಲ್ಲಿ ಹೋಗ್ದಂಗೆ. ಅಟ್ಲೀಸ್ಟ್ ನಿಮ್ಮ ಜೊತೆ ಆವಾಗ ನೀವು ಸರ್ವ್ ಮಾಡಬೇಕಲ್ವ, ಅದಕ್ಕಾದ್ರೂ ನಿಮ್ಮ ಜೊತೆ ಅಲ್ಲಿ ಇದ್ಬಿಡ್ತಾನೆ ಆ ಮನುಷ್ಯ. ಹಂಗಾದ್ರೂ ಬಾಯಿ ಮುಚ್ಕೊಂಡಿರ್ತಾನೆ ಅಷ್ಟೇ. ಅದ್ರ ಲೇಡಿ ಆಗ್ಬೋದು, ಐ ಮೀನ್ ಜೆಂಟ್ಸ್ ಆಗಿರ್ಬೋದು, ಮೇಲು ಫೀಮೇಲ್ಗಿಬ್ರಿಗೂ ಸುಮ್ಮನೆ ಜಸ್ಟ್ ಜೋಕ್ ಆಗ್ತಾಯಿದ್ದೀನಿ. ಮತ್ತು ಕಾಲಿಟ್ಕೊಂಡು ಕೆಳಗಡೆ ಕೆಲಸ ಮಾಡಬೇಡಿ ಅಮ್ಮ. ಓಕೆನಾ?
ನೈಟ್ ಆಫ್ ವ್ಯಾನ್ಸ್, ಅದಕ್ಕೆ ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಎನರ್ಜಿ ತೋರ್ತಾ ಇದೆ. ತುಂಬ ಪೊಸೆಸಿವ್ನೆಸ್ ಹೇಳ್ತಾ ಇದ್ದೀನಲ್ಲ, ನೀವು ಇಷ್ಟು ಸಂತೋಷವಾಗಿದ್ದರೆ ಇನ್ನು ಯಾವ ಮನುಷ್ಯ ನೋಡ್ತಾರಮ್ಮ, ಇಷ್ಟಪಟ್ಟಿರೋ ಮನುಷ್ಯರಿಗಾದರೆ ಇರೋದು ಆಗಲ್ಲ. ಯಾಕಂದರೆ ನಾವು ದೂರ ಹೋದ್ಮೇಲೆ ಈ ಮನುಷ್ಯ ಇಷ್ಟು ಸಂತೋಷವಾಗಿ ಹೇಗೆ ನಾನಂದರೆ ಅಲ್ಲೋದು ಬಿಟ್ಟು ಈ ಥರ ಲೆವೆಲ್ಗೆ ಬರ್ತಾರಾ ಅಂತ ಹೇಳ್ತಾರೆ. ಅದಕ್ಕೆ ಶಿರೀಷಾ ಮ್ಯಾಮ್ ಹೇಳೋದು, ನೀವು ಪಾಸಿಟಿವ್ ಎನರ್ಜಿಗೆ ಬಂದು ನೀವು ಕತೆ ನೀವು ತೋರಿಸಿ, ನೀವು ಸೈಲೆಂಟಾಗಿದ್ದು ಮೆಸೇಜು ಮಾಡಬೇಡಿ, ಕಾಲು ಮಾಡಬೇಡಿ, ನಿಮ್ಮ ಪರ್ಸನ್ ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ. ಅದು ಬಿಟ್ಟು ನನ್ನ ಪರ್ಸನ್ ಅಂತ ಅಲ್ಕೊತ ಹೋಗಿದ್ದೀರಂತಂದರೆ ನೀವು ಜೀವನ ಪೂರ್ತಿ ಅಳ್ತಾನೇ ಇರಬೇಕು. 4 ಆಫ್ ಕಪ್ಸ್, ಓಕೆನಾ? ನೋಡಿ ಯೋಚನೆ ಮಾಡ್ತಾ ಇದ್ದಾರೆ, ಏನಾಯಿತು ನನ್ನ ಮನುಷ್ಯನಿಗೆ ಕಾಲ್ ಮಾಡಬೇಕಲ್ಲ. ಇನ್ನು ಆವಾಗ ಈಗ ಅವ್ರ ಸಿಚುವೇಶನ್ ಹೇಗಿದೆ ಅಂತ ಅಂದರೆ ಅಮ್ಮ, ಯಾವುದಾದ್ರೂ ಜಸ್ಟ್ ಆ ಮೊಬೈಲಲ್ಲಿ ಏನಾದರೂ ಟಕ್ಕಂತ ಏನಾದರೂ ಸೌಂಡ್ ಆಗಿದೆ ಅನ್ಕೋ, ಅಯ್ಯೋ ನನ್ನ ಪರ್ಸನ್ ಏನೇನೋ ಏನಾದರೂ ಮೊಬೈಲ್ ಏನಾದರೂ ಕಾಲಿಂಗ್ ಏನಾದರೂ ಬಂದಿದೆ ಅಂತಂದರೆ ಅಯ್ಯೋ ಇವರೇನೇನೋ ಕಾಲ್ ಮಾಡಿದ್ದು ಅಂತ ಅನ್ನೋ ಸಿಚುವೇಶನ್ನಲ್ಲಿ ಬಂದುಬಿಟ್ಟಿದ್ದಾರಮ್ಮ ಆಲ್ರೆಡಿ ಅವರು. ಸೊ ಆ ಪರ್ಸನು ಇಲ್ಲಿ ನೋಡಿ ಇಲ್ಲಿ 3 ಕಪ್ ಆಫರ್ ಇದ್ದರೂ ಸಮೇತ ಯಾವ ಕಪ್ ಆಫರು ಅವ್ರ ಕೈಗೆ ಕಣ್ಮುಂದೆ ತಗೊಂಡೋಗಿ ಇಲ್ಲಿ ಇಡ್ತಾ ಇದ್ರೂ ಸಮೇತ ಆ ಪರ್ಸನ್ ಕಾಣಿಸ್ತಾ ಇಲ್ಲ ಅಂತ ಅಂದರೆ ಅಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಅಷ್ಟು ಯೋಚನೆ ಮಾಡ್ಕೊತ ಆ ಮನುಷ್ಯ ಅನ್ನೋದು ಇದ್ದಾರೆ. ದಟ್ ಅವರ್ ಏನಕ್ಕೆ ಸಡನ್ ಚೇಂಜ್ ರಿಯಲೈಸೇಷನ್ ಅನ್ನೋದು ಆ ಮನುಷ್ಯನಿಗೆ ಆಗೋಗಿದೆ. ಏನಕ್ಕೆ ಅಂತಂದರೆ ನಿಮ್ಮ ಬಿಟ್ಟು ಹೋದ್ಮೇಲೆ ಅಲ್ಲಿ ನೀಟಾಗಿ ಗೊತ್ತಾಗಿದೆ ಏನಂತ, ನನ್ನ ಪರ್ಸನ್ ಅವರೇ ನನ್ನ ನಿಭಾಯಿಸೋದು ಕರೆಕ್ಟ್ ಆಗುತ್ತೆ ಹೊತ್ತು ನನ್ನ ಯಾರೂ ನಿಭಾಯಿಸೋದಕ್ಕೂ ಆಗಲ್ಲ. ಅಷ್ಟು ಎಮೋಷನ್ಸ್ ಬರಲ್ಲ, ಫೀಲಿಂಗ್ಸ್ ಬರಲ್ಲ, ಎಂಥದ್ದು ಇಲ್ಲ. ಬೇರೆ ಅವ್ರ ಹತ್ರ ನನ್ನ ಪರ್ಸನ್ನ ನಾನು ಮೋಸ ಮಾಡಿ ಬಂದೆ ಅಂತ ಒಂಥರ ಗಿಲ್ಟಿನೆಸ್ಸಿಂದನೂ ನಿಮ್ಮ ಪರ್ಸನವರು ಇದ್ದಾರೆ. ಅದಕ್ಕೋಸ್ಕರ ನಿಮಗೆ 6 ಆಫ್ ಕಪ್ಸ್ ಅಂದರೆ ನಿಮ್ಮ ಪಾಸ್ಟಲ್ಲಿ ನಡೆದಿರೋ ಅಂಥ ಇನ್ಸಿಡೆಂಟ್ ಅಂತ ಅಂದರೆ ಮೇ ಬಿ ಅವರೇನಾದ್ರೂ ನಿಮ್ಮ ಕಾಲೇಜ್ ಫ್ರೆಂಡೋ ಇಲ್ಲ ಅಂತ ಅಂದರೆ ಸಮಥಿಂಗ್ ನೈಬರ್ಸು ಈ ಥರ ಆಗಿರ್ತಾರಲ್ಲ ನಿಮ್ಮ ಅಂತ ಅಂದರೆ ಪಾಸ್ಟಲ್ಲಿ ಚಿಕ್ಕವರಿದ್ದಾಗ ನಂದ ಆಗಿರೋ ಅಂಥ ಇಲ್ಲ ನಿಮ್ಮ ಪಾಸ್ಟಲ್ಲಿ ನಡೆದಿರೋ ಇನ್ಸಿಡೆಂಟ್ನ ಪ್ರತಿಯೊಂದನ್ನು ನೆನಪು ಮಾಡ್ಕೊತ ಆ ಪರ್ಸನನ್ನು ಅವರು ನಿಮ್ಮ ಹತ್ರಕ್ಕೆ ಬಂದ್ರೇ ಚೆನ್ನಾಗಿರುತ್ತೆ ಅಂತ ಒಂದು ಕಪ್ ಆಫರ್ ತಗೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವೆಲ್ಲ ಡ್ರೀಮ್ಸಲ್ಲೇ ಮಾಡ್ತಾ ಇರೋದು, ಇನ್ನು ಆ್ಯಕ್ಷನ್ ತಗೊಳೋದಕ್ಕೆ ರೆಡಿ ಆಗಿಲ್ಲ ಮನುಷ್ಯ. ಓಕೆನಾ? ಇಲ್ಲಿ ನೋಡಿ ಎಲ್ಲ ಕೆಲಸ ಮಾಡಿಕೊಂಡು ಬಂದುಬಿಟ್ಟು ಮಲಗಿದ ಮೇಲೆ ಅಲ್ಲಿ ಅವರು ಇರೋ ಸಿಚುವೇಶನ್ಸ್ಗೆ ಎಲ್ಲ ಯಾರು ಯಾವ ಕಡೆ ಬಂದು ಏನು ಯುದ್ಧ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಆದರೆ ಅಂಥ ಮೂಮೆಂಟಲ್ಲಿ ಸಮೇತ ಅಷ್ಟು ಕಷ್ಟದಲ್ಲಿದ್ದರೂ ಸಮೇತ ನೀವು ಹೋಗಿಬಿಟ್ಟು ನೀವು ನಿದ್ದೆ ಮಾಡ್ತಾ ಇಲ್ಲ, ಅವ್ರ ಕನಸುಗಳಲ್ಲಿ ಹೋಗ್ಬಿಟ್ಟು ಅಷ್ಟು ಡಿಸ್ಟರ್ಬ್ ಮಾಡಿ ಮತ್ತೆ ಆ ಪರ್ಸನ್ನ ಇನ್ನೂ ನೋವು ಕೊಡೋ ಥರ ಮಾಡ್ತಾ ಇದ್ದೀರಾ. ಓಕೆನಾ ಅಮ್ಮ? ಆ ಥರ ಆ ಪರ್ಸನ್ ಅನ್ನೋರು ತುಂಬ ಯೋಚನೆಗಳು ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಪರ್ಸನ್ ಕ್ಲಾರಿಟಿ ಅಂತೂ ಡೆತ್ ಒಂದು ವಿಷಯನ ಏನೋ ಡೆತ್ ಅನ್ನೋದು ಮಾಡಬೇಕು ಅಂತ ಇದರ ಮಾತ್ರದಲ್ಲಿ ಒಂದು ವಿಷಯಕ್ಕೆ ಎಂಡಿಂಗ್ ಇಟ್ಟರೆ ನಾನು ನೆಮ್ಮದಿ ಆಗಿರ್ತೀನಿ ಅಂತ ಆದರೆ ಡಿಸೈಡ್ ಆಗ್ತಾ ಇದ್ದಾರೆ. ಡಿಸೈಡ್ ಮಾಡಿಕೊಂಡು ಒಂದು ವಿಷಯನಕ್ಕೆ ಎಂಡ್ ಮಾಡಿ ಮತ್ತೆ ನಿಮ್ಮ ಹತ್ರಕ್ಕೆ ಬರೋ ಚಾನ್ಸಸ್ಸೂ ಇಲ್ಲಿ ಇದೆ ಅಂತ ಹೇಳ್ಬೋದು. 9 ಆಫ್ ಕಪ್ಸ್ ಅಂತ ಅಂದರೆ ನೀವಿದ್ರೇ ವಿಶ್ ಕಮ್ ಟ್ರೂ, ನೀವಿದ್ರೇ ಆ ಪರ್ಸನ್ಗೆ ಹ್ಯಾಪಿ ಲೈಫ್ ಅನ್ನೋದು ಲೀಡ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಮೇ ಬಿ ಇಲ್ಲಿ ಮೂನ್ ಎನರ್ಜಿ ಬಂದಿದೆ. ಈಗ ಹುಣ್ಣಿಮೆ ಅಮಾವಾಸ್ಯೆ ಮೂಮೆಂಟಲ್ಲಿ ಸ್ವಲ್ಪ ಲೋ ಎನರ್ಜೀಸ್ ಅನ್ನೋದು ಪರ್ಸನ್ಸ್ ಅನ್ನೋದು ಹೋಗ್ತಾ ಇರ್ತಾರೆ. ಮೇ ಬಿ ಹುಣ್ಣಿಮೆ ಏನಾದರೂ ಆದಮೇಲೆ ನಿಮ್ಮ ಪರ್ಸನ್ ಅನ್ನೋ ಅವರು ಆಗ ಸ್ವಲ್ಪ ಟೈಮ್ ಅನ್ನೋದು ಚೇಂಜ್ ಆಗುತ್ತೆ, 15 days ಒನ್ಸು, ಆಗೇನಾದರೂ ಮೇ ಬಿ ಬರ್ಬೋದು ಏನು. ಓಕೆನಾ? ಎಲ್ಲ ಬಟ್ ನೀವು ಪಾಸಿಟಿವ್ ಆಗೇ ಇರ್ರಿ. ಅವ್ರು ಬರೋ ಅಷ್ಟಕ್ಕೆ ನೀವು ಅಲ್ಕೊತ ನೀನು ನನ್ನ ಬಿಟ್ಬಿಟ್ಟು ಹೋದೆ, ಯಾಕೆ ಹೋದೆ, ಇವೆಲ್ಲ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಹಾಕಿ ಅವ್ರ ತಲೆ ತಿಂದು ಮತ್ತೆ ನಿಮ್ಮನ್ನು ಬಿಟ್ಕೊಂಡು ಹೋಗೋ ಥರ ಮಾತ್ರ ಯಾರೂ ಮಾಡ್ಕೋಬೇಡಿ. ಅವ್ರು ಏನು ಹೇಳ್ತಾರೋ ಖುಷಿಯಾಗಿ ಕೇಳಿ ಮತ್ತೆ ಡೆಸಿಷನ್ ತಗೊಳೋದು ನಾವು ಆಗುತ್ತೆ. ಓಕೆನಾ? ಆಗ ಮತ್ತೆ ರೀಡಿಂಗಲ್ಲಿ ನಿಮ್ಗೆ ಏನಾದರೂ ರೆಸಿಗ್ನೇಟ್ ಅನ್ನೋದು ಆಗಿದೆ ಅಂತ ಅಂದರೆ ನಮ್ಮದೇ ಅಂದ್ಕೊಳ್ರಿ. ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲನೂ ಕಾರ್ಡ್ಸಲ್ಲಿ ಎಲ್ಲ ಕ್ಲೈಮ್ ಮಾಡ್ಕೊಳ್ರಿ. ನಿಮ್ಮ ಒಂದು ಕಾಮೆಂಟ್ ಅನ್ನೋದನ್ನು ನನಗೆ ಬೂಸ್ಟಪ್ ಮಾಡುತ್ತೆ. ಮ್ಯಾಮ್ ನೀವು ನೋಡ್ತೀರಾ ಮೆಸೇಜಸ್ಸು, ನಾವು ಕಾಮೆಂಟ್ಸು ಅಂತ ಅಂದರೆ 100% ನೋಡ್ತೀನಮ್ಮ. ಓಕೆನಾ? ಏನಕ್ಕಂದರೆ ತುಂಬ ಕಾಮೆಂಟ್ಸ್ ಅನ್ನೋದು ಇರುತ್ತೆ ಅಲ್ವಾ, ಅದಕ್ಕೆ ಒಂದೊಂದು ಸಲ ನಾನೇನು ರಿಪ್ಲೈ ಕೊಡಲ್ಲ. ಬಟ್ ನಿಮ್ಮ ಕಾಮೆಂಟ್ಸ್ ಅನ್ನೋದು ನೋಡಿದ್ರೇ ನನಗೂ ಹ್ಯಾಪಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಒಳ್ಳೆ ತಗೊಂಡೋಗಿ ನಮ್ಮ ವ್ಯೂವರ್ಸ್ಗೂ ಬೆಸ್ಟಾಗಿ ನಾನು ವಿಡಿಯೋ ತಗೊಂಡೋಗಿ ಕೊಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಏನಕ್ಕಂದರೆ ನಿಮ್ಮನ್ನು ಮೀಟ್ ಆಗೋದು ನನಗೂ ಇಷ್ಟನೇ ಅಲ್ವಾ. ನೀವು ಚೆನ್ನಾಗಿದ್ರೆ ಅಲ್ವಾ, ನೀವು ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು. ನಿಮ್ಮ ಏನಂತಾರೆ ಅಷ್ಟೇ ಅಲ್ವಾ. ನಾನು ಒಬ್ಬಳೇ ಚೆನ್ನಾಗಿರ್ಬೇಕಂದ್ರೆ ಸ್ವಾರ್ಥ, ನಿಮ್ಮ ಜೊತೆಯಲ್ಲಿ ನಾನು ಚೆನ್ನಾಗಿರಬೇಕು ಅನ್ನೋದೇ ಕರೆಕ್ಟ್. ಅದಕ್ಕೆ ನೀವು ಚೆನ್ನಾಗಿರಿ, ಅದರಲ್ಲಿ ನಾನು ಇರಲಿ. ಓಕೆನಾ? ನೋಡೋಣ
ಈಗ ನಿಮ್ಮ ಪರ್ಸನ್ ಈ ಥರ ನಿಮ್ಮ ಬಗ್ಗೆ ತುಂಬ ಲೇಟ್ ನೈಟಲ್ಲಿ ಯೋಚನೆ ಮಾಡ್ತಾ ಇದ್ದಾರಲ್ಲ, ನೀವು ಅನ್ನೋದು ಏನು ಡೆಸಿಷನ್ ತಗೋಬೇಕು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಏಂಜಲ್ ಗೈಡೆನ್ಸ್ ಕೊಡ್ತಾರೋ ನೋಡೋಣ. ಟ್ರಸ್ಟ್. ಓಕೆ, ನಿಮ್ಮನ್ನಂತೆ ನೀವು ನಂಬಿ. ಓಕೆನಮ್ಮ, ನೀವು ಏನಾದರೂ ವಿಷಯ ಅನ್ನೋದು ಗೊತ್ತಾದರೆ ನಿಮ್ಮ ಅಂತೆ ನಂಬಿಕೆ ಮೇಲೆ ಇರ್ರಿ. ನಿಮ್ಮ ನಂಬಿಕೆ ಮೇಲೆ ಅನ್ನೋದು ಮಾತ್ರನೇ ಸಕ್ಸಸ್ ಅನ್ನೋದೂ ಆಗುತ್ತೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನೀವು ನಿಮ್ಗೆ ಏನಾದರೂ ಮಾತಾಡೋದಕ್ಕೆ ಬಂದಿಲ್ಲ, ಸಡನ್ನಾಗಿ ಆ ಪರ್ಸನ್ ಬಂದು ಈ ಥರ ಮಾತಾಡಿಬಿಟ್ರು ಅಂತ ಏನಾದರೂ ಭಯ ಅನ್ನೋದು ಆಗ್ತಾ ಇದೆ ಅಂತ ಅಂದರೆ, ಬೇರೆ ಅವ್ರ ಸಪೋರ್ಟ್ ಅಂತ ಅಂದರೆ ತಗೊಳ್ರಿ. ಯಾರಾದರೂ ಗುರುಜಿಗಳಾಗ್ಬೋದು, ಇಲ್ಲ ದೊಡ್ಡವ್ರ ಸಪೋರ್ಟ್ ಅನ್ನೋದನ್ನು ನೀವಂತೆ ತಗೊಳ್ಳಿ ಅಂತ ಏಂಜಲ್ ಗೈಡೆನ್ಸ್ ಕೊಡ್ತಾ ಇದ್ದಾರಮ್ಮ. ನೆಕ್ಸ್ಟ್ ಬಂದು ಎಸ್, ಬೇರೆ ಅವ್ರ ಸಪೋರ್ಟೇ ತಗೊಳ್ರಿ. ನಿಮ್ಗೆ ಧೈರ್ಯ ಇಲ್ಲ ಅಂತ ಅಂದರೆ ಏನಂತ ಅಂದರೆ, ಅದು ಬಾಯಿಗೆ ಬಂದಾಗೆ ಎಮೋಷನಲಿ ಆಗಿಬಿಟ್ಟು ತುಂಬ ಕೆಟ್ಟದಾಗಿ ಮಾಡಿಕೊಂಡು ಮತ್ತೆ ಅಯ್ಯೋ ನನ್ನ ಪರ್ಸನ್ ಹೋಗ್ಬಿಟ್ಟೆ ಅಂತ ಫೀಲ್ ಆಗಬೇಡಿ. ಹೆಲ್ಪ್ಫುಲ್ ಪೀಪಲ್, ನಿಮ್ಮ ಹತ್ರ ಇರೋದ್ರಲ್ಲಿ ಸ್ವಲ್ಪ ದಾನ ಅನ್ನೋದನ್ನು ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಗೆಟ್ ಮೋರ್ ಇನ್ಫಾರ್ಮೇಷನ್. ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಅನ್ನೋದು ತಿಳ್ಕೊಬೇಕಾಗಿರೋದು ಇದೆ. ತೊಂದರೆ ಏನು ಬೀಳಬೇಡಿ, ಸ್ವಲ್ಪ ನೆಮ್ಮದಿಯಾಗಿ ಡೆಸಿಷನ್ ಅನ್ನೋದು ತಗೊಳ್ರಿ. ನಿಮ್ಮ ಮೇಲೆ ನೀವಂತೆ ಇಡ್ರಿ ನಂಬಿಕೆ. ದ ಸಿಚುವೇಶನ್ ವಿಲ್ ಇಂಪ್ರೂವ್. ಅಯ್ಯೋ ನಮ್ಮ ಪರ್ಸನ್ ಬಂದಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತನೂ ನಾವು ದೂರದಲ್ಲಿ ಇದ್ದರೆ, ಸಪ್ರೇಷನ್ನಲ್ಲಿ ಇದ್ದೀವಿ ಅಂತ ಅಂದರೆ, ಒಂದು ಮನುಷ್ಯ ಆ ಮನುಷ್ಯನ ಬಗ್ಗೆ ಯೋಚನೆ ಮಾಡ್ತಾನೆ. ಎಲ್ಲಿ ಮಿಸ್ಟೇಕ್ ಆಗಿದೆ, ಏನಕ್ಕೆ ಈ ಥರ ಸಿಚುವೇಶನ್ ಬಂತು, ಏನಕ್ಕೆ ನೆಗೆಟಿವಲ್ಲಿ ಈ ಥರ ನಾನು ಅಂದ್ಕೊಂಡಿರೋದೆಲ್ಲ ಫೇಲ್ಯೂರ್ಸ್ ಆಗ್ತಾ ಇದೆ, ನಾನು ನೆಕ್ಸ್ಟ್ ಏನು ಫರ್ದರ್ ಡೆಸಿಷನ್ ತಗೊಂಡ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಒಂದು ಮನುಷ್ಯ ಅನ್ನೋದು ಯೋಚನೆ ಮಾಡ್ತಾನೆ. ನೀವಂತೆ ಕಾಲ್ ಮೇಲೆ ಕಾಲ್, ಮೆಸೇಜ್ ಮೇಲೆ ಮೆಸೇಜ್ ಮಾಡಿಬಿಟ್ಟು ತಲೆ ತಿಂತಾ ಇದ್ದರೆ ಆ ಪರ್ಸನ್ ನೀನು ಯೋಚನೆ ಮಾಡ್ತಾರೆ, ಏನೂ ಯೋಚನೆ ಮಾಡಲ್ಲ, ಇರಿಟೇಟ್ ಆಗಿಬಿಡುತ್ತೆ. ಓಕೆನಾ, ನೋಡಿ ಚೆನ್ನಾಗಿದೆ ಅಲ್ವಾ. ಟ್ರಸ್ಟ್, ನಂಬಿಕೆ ಅನ್ನೋದು ಇಟ್ಕೊಳ್ರಿ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆ ಅವರು ಹೆಲ್ಪ್ ಅಂತೆ ನೀವು ತಗೊಳ್ರಿ. ಎಸ್, ನಿಮಗೆ ಮಾತಾಡೋಕ್ಕೆ ಭಯ ಆದರೆ ಅವ್ರ ಹತ್ರ ಅಂದರೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಅಂದರೆ ಬೇರೆ ಅವ್ರ ಸಹ ಹೆಲ್ಪ್ ಅನ್ನೋದು ತಗೊಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತಲೂ ಹೇಳ್ತಾ ಇದ್ದೀರಿ. ನೋಡಿ 2 ಸಾರಿ ಬಂದಿದೆ ಹೆಲ್ಪ್ಫುಲ್ ಪೀಪಲ್. ನೀವಂತೆ ಯಾರಾದರೂ ಇಲ್ಲ ಅನ್ನೋ ಅಂಥ ಪರ್ಸನ್ಸ್ ಯಾರಾದರೂ ಇದ್ದಾರೆ ಅಂತಂದರೆ ಅವ್ರಿಗಂತೆ ಸ್ವಲ್ಪ ಸಹಾಯ ಅನ್ನೋದು ಮಾಡಿ. ಗೆಟ್ ಮೋರ್ ಇನ್ಫಾರ್ಮೇಷನ್. ನೀವು ಇನ್ನೂ ತಿಳ್ಕೊಬೇಕಾಗಿರೋದು ಇದೆ. ದ ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಸಿಚುವೇಶನ್ ಅನ್ನೋದು ಇಂಪ್ರೂವ್ ಆಗುತ್ತೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಓಕೆನಾ, ಕೆಲವೊಂದು ದಿನಗಳಲ್ಲೇ ನಿಮ್ಮ ಸಿಚುವೇಶನ್, ಕೆಲವೊಂದು ತಿಂಗಳಲ್ಲೇ ನಿಮ್ಮ ಸಿಚುವೇಶನ್ ಅನ್ನೋದು ಇಂಪ್ರೂವ್ ಆಗುತ್ತೆ, ರಿಕವರಿ ಅಂತ. ಹಾಗೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸು ಪ್ರಾಬ್ಲಮ್ಸ್ ಅನ್ನೋದು ಇದೆ ಅಂತ ಅಂದರೆ ನೀವಂತೆ ರಿಕವರಿ ಅಂತ ಆಗಿ ಲೋ ಎನರ್ಜಿಗಂತೆ ಹೋಗಬೇಡಿ ಅಂತ ಏಂಜಲ್ ಗೈಡೆನ್ಸು ಕೊಡ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿನೂ. ಸೊ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಕೊಳ್ರಿ. ಓಕೆನಾ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ನಾನು ಫಸ್ಟೇ ಮತ್ತೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಲೋ ಎನರ್ಜೀಸಿಗೆ ಮಾತ್ರ ಯಾರೂ ಹೋಗಬೇಡಿ. ಒನ್ಸ್ ಲೋ ಎನರ್ಜಿ ಹೋಗಿದ್ದೀರಾ ಅಂತಂದರೆ ಮತ್ತೆ ಮೇಲೆಗೆ ಬರೋದು ಅಂತ ಅಂದರೆ ತುಂಬ ಕಷ್ಟ. ನಿಮಗೆ ನೀವೇ ಆಯಿಂಟ್ಮೆಂಟ್ ಹಚ್ಕೊಳ್ಳೋಕ್ಕೆ ಹೊತ್ತು ಯಾರೋ ಬಂದು ಹಚ್ಚಿ ಅದನ್ನು ಗಾಯನ ಇದು ಮಾಡ್ತಾರೆ ಅಂತ ನೋಡಬೇಡಿ. ತುಂಬ ನೋವಿದ್ದಾಗ ಯಾರೋ ಒಬ್ಬರೋ ಇಬ್ಬರೋ ಯಾರಾದರೂ ಬಂದು ಏನು ಅಂತ ಕಷ್ಟ ಸುಖ ಕೇಳ್ಬೋದೇ ಹೊತ್ತು ಅವರು ನಿಮ್ಮ ಜೊತೆ ಅಲ್ಲ ಹಂಗೆ ಇದ್ದು ಪ್ರತಿದಿನ ಕಷ್ಟ ಸುಖ ನೋಡ್ತಾರೆ ಅಂದ್ಕೊಳೋದು ಮೂರ್ಖತ್ವನೇ ಆಗುತ್ತೆ. ಅಂತಂದರೆ ಇಲ್ಲಿ ಯಾರ ಮೇಲೂ ಡಿಪೆಂಡ್ ಅನ್ನೋದು ಆಗ್ದಂಗೆ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗೋದು ಕಲೀರಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ನಿಮಗೆ ವೀಲ್ ಆದರೆ ಅಮ್ಮ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಏನಾದರೂ ಇದೆ ಅಂತ ಅಂದರೆ ಬೆಕ್ಕುಲ್ಗೆ, ಡಾಗ್ಸ್ಗೆ, ಕ್ಯಾಟ್ಸ್ಗೆ ಏನಾದ್ರೂ ಏನು ಒಂದು ವಿಸ್ಕಸ್ಸು ಏನೋ ಒಂದು ಪ್ಯಾಕೆಟ್ ಅನ್ನೋದು ಪಾಪ ರೋಡ್ ಸೈಡು ಅನಿಮಲ್ಸ್ ಅನ್ನೋದು ಇನ್ನು ಬಿಸಿಲು ಅನ್ನೋದು ಬರ್ತಾ ಇದೆ, ಸಮ್ಮರ್ ಅನ್ನೋದು ಬರ್ತಾ ಇದೆ ಅಲ್ವಾ, ನೀರಿಗೋಸ್ಕರ ವಾಟರ್ಗೋಸ್ಕರ ತುಂಬ ತರ್ಸ್ಟೇ ಆಗಿರುತ್ತೆ ಅಲ್ವಾ. ಒಂದು ಕಪ್ಪು ವಾಟರ್ ತಗೊಂಡು ಮಾಡಿ ಮೇಲೆ ಎಲ್ಲಾದರೂ ಇಡೋದು, ಇಲ್ಲ ಆಚೆ ಎಲ್ಲಾದರೂ ಇಡೋದು, ಇಂಥ ಕೆಲಸಗಳು ಮಾಡಿ. ಏನಕ್ಕೆ ಅಂತಂದರೆ ನಾವು ಅನಿಮಲ್ಸ್ನ ಎಷ್ಟು ಲವ್ ಮಾಡ್ತೀವೋ ನಿಮ್ಮಲ್ಲಿ ಇರೋ ಅಂಥ ನೆಗೆಟಿವ್ ಎನರ್ಜಿ ಅಷ್ಟು ಕಡಿಮೆ ಆಗಿಬಿಟ್ಟು ನಿಮಗೆ ಪಾಸಿಟಿವ್ ಆಗಿ ವೈಬ್ರೇಷನ್ ಅನ್ನೋದು ಚೇಂಜ್ ಆಗಿಬಿಡುತ್ತೆಮ್ಮ. ಅದಕ್ಕೋಸ್ಕರ ನಾನು ಜಾಸ್ತಿ ನಾನು ಅನಿಮಲ್ಸ್ಗೇ ಪ್ರಿಫರ್ ಮಾಡ್ತಾ ಇರ್ತೀನಿ. ನಾನು ಆ್ಯಕ್ಚುಲಿ ನನ್ನ ಚಾನಲ್ ನೇಮೇ ನೋಡಿದ್ರಲ್ಲ, ಎಲ್ಲರೂ ನಕ್ಕೋಬೋದೇನೋ, ನಂಗೆ ಗೊತ್ತಿಲ್ಲ. ಪಶುಪತಿನಾಥ್ ಟ್ಯಾರೋಟ್ ಅಂತ. ಆ್ಯಕ್ಚುಲಿ ಇದು ಕಾಠ್ಮಂಡು, ನೇಪಾಲ್ ರಾಜಧಾನಿ ಆಗಿರೋ ಅಂಥ ಕಾಠ್ಮಂಡು ಅಲ್ಲಿ ಇರೋ ಅಂಥ ದೇವಸ್ಥಾನ ಇದು. ಪಶುಪತಿ ಅಂತ ಅಂದರೆ ಅನಿಮಲ್ಸ್, ಓಕೆನಾ. ಪಶುಪತಿ ಅಂತ ಅಂದರೆ ಪಶು ಅಂತ ಅಂದರೆ ಸೆಕ್ಯೂರ್ ಕೊಡೋ ಅಂತ ಅವರು, ಪತಿ ಅಂತ ಅಂದರೆ ಸೆಕ್ಯೂರ್ ಕೊಡೋ ಅವರು, ಪಶು ಅಂತ ಅಂದರೆ ಅನಿಮಲ್ಸ್ಗೆ ಸೆಕ್ಯೂರ್ ಕೊಡೋ ಅಂತ ಅವ್ರನ್ನ ಪಶುಪತಿ ಅಂತಾರೆ.
ನನಗೆ ನನಗೆ ತುಂಬ ಬೆಕ್ಕುಗಳು ಇವೆಲ್ಲ ಅಂದರೆ ತುಂಬ ಇಷ್ಟ. ಅನಿಮಲ್ಸ್ಗೆ ತುಂಬ ಒಂಥರ ತುಂಬ ಇಷ್ಟ. ಹಾಗೆ ಕೈಗೆ ಬೇಗ ತಗೋಬಿಡ್ತೀನಿ. ಅದಕ್ಕೋಸ್ಕರನೇ ನನ್ನ ಚಾನಲ್ ಅನ್ನೋದು ಹುಡುಕಿ ನಾನು ಪಶುಪತಿನಾಥ್ ಟ್ಯಾರೋಟ್ ಅಂತಲೇ ನಾನು ಇಟ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ತುಂಬ ಒಳ್ಳೆ ನೇಮ್ ಅಂತಲೇ. ಆ ದೇವರು ಶಿವಯ್ಯ ಆಶೀರ್ವಾದ. ಅದಕ್ಕೆ ನನಗೆ ಏನಾದರೂ ಬೇಗ ವ್ಯೂವರ್ಸ್ ಅನ್ನೋದನ್ನು ಮಾಡಿಕೊಡ್ತಾ ಇದ್ದೀರೇನೋ, ಎಲ್ಲ ಆ ದೇವ್ರಿಗೆ ಹೋಗಲಿ. ನನಗೂ ಅದು ಒಂದು ಕನಸು ಅನ್ನೋದು ಇದೆ ನನ್ನ ಜೀವನದಲ್ಲಿ. ಹೇಗಾದರೂ ಆಗಲಿ ನನ್ನ ಶಿವ ಟೆಂಪಲ್ ಅನ್ನೋದು ಚಿಕ್ಕದಾಗಾದ್ರೂ ಕಟ್ಟಬೇಕು, ನನ್ನ ಲೈಫ್ ಗೋಲ್ ಅದು. ನೀವು ಅದಕ್ಕೆ ನಾನು ಈ ಟ್ಯಾರೋಟ್ಗೂ ಬಂದಿರೋದು. ಈ ಟ್ಯಾರೋಟಲ್ಲಿ ಬಂದಿರೋ ಪ್ರತಿಯೊಂದು ಅಮೌಂಟ್ ಅನ್ನೋದನ್ನು ಆ ದೇವಸ್ಥಾನಕ್ಕೆ ನಾನು ಅನ್ನೋದು ತೆಗಿತಾ ಇಡ್ತಾ ಇದ್ದೀನಿ ಅಷ್ಟೇ ಹೊತ್ತು. ನನ್ನ ಪರ್ಸ್ನಲ್ ಎಕ್ಸ್ಪೆನ್ಸ್ಗೋಸ್ಕರ ನಾನು ಇಷ್ಟಪಡ್ತಾ ಇಲ್ಲ ಇಟ್ಕೊಳೋದಕ್ಕೂ. ನೋಡಬೇಕು ಆ ಶಿವಯ್ಯ ಅನುಗ್ರಹ. ನೋಡೋಣ ನಿಮ್ಗೇನಾದ್ರೂ ಆದರೆ ಫ್ಯೂಚರಲ್ಲಿ. ಏನಕ್ಕೆ ಅಂತಂದರೆ ನನಗೆ ಮನೆಗೂ ಹೋಗಿ ಕೇಳ್ಕೊಳೋದು ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಏನಕ್ಕೆ ಅಂದರೆ ನನ್ನ ಕಡೆಯಿಂದ ನಿಮಗೆ ಒಂದು ಕೆಲಸಕ್ಕೆ ಅನ್ನೋ ಸಪೋರ್ಟ್ ಅನ್ನೋದು ಸಿಗ್ತಾಯಿದ್ರೆ ನಿಮ್ಮ ಕಡೆಯಿಂದ ನನಗೂ ಸಿಗುತ್ತೆ. ಇಲ್ಲಿ ಬ್ಯಾಲೆನ್ಸಿಂಗ್ ಅನ್ನೋದು ಚೆನ್ನಾಗಿರುತ್ತೆ ಅಮ್ಮ. ಅದು ಬಿಟ್ಟು ನಾನು ಟೆಂಪಲ್ ಕಟ್ತಾ ಇದ್ದೀನಿ ನನಗೆ ಅಮೌಂಟ್ ಕೊಡಿ ಅಂತ ಕೇಳೋದು ಒಂಥರ ನನಗೂ ಚೀಪಾಗ ಅನ್ನೋ ಥರನೇ ಇರುತ್ತೆ. ಆಗ ನೋಡೋಣ ನಿಮ್ಮ ಸಿಚುವೇಶನ್ಸ್ ಏನಾದರೂ ಬೆಟರ್ ಆಗಿದ್ದು ಹೆಲ್ಪ್ ಮಾಡ್ತೀವಿ ಮ್ಯಾಮ್ ಅನ್ನಂಗಿದ್ರೆ ಆ ದೇವ್ರು ಕೊಟ್ಟಿರೋ ಆಶೀರ್ವಾದ ನನಗೆ ನಿಮ್ಮ ರೂಪದಲ್ಲಿ ನನ್ನ ಹತ್ರಕ್ಕೆ ಬಂದಿದ್ದಾರೆ, ನನ್ನ ಹತ್ರಕ್ಕೆ ಕಲಿಸಿದ್ದಾರೆ ಅಂತ ನಾನು ಫೀಲ್ ಆಗ್ತೀನಿ. ಇನ್ನು ಏನು ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಆದರೆ ಇದೆ. ಈಗ ಪ್ರೆಸೆಂಟ್ ಆದರೆ ಮಾಡಲ್ಲ. ಓಕೆನಮ್ಮ. ಇದು ನನ್ನ ಡ್ರೀಮ್ ಅನ್ನೋದನ್ನು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನನಗಾದರೆ ಹ್ಯಾಪಿ ಆಗಿದೆ. ಫ್ಯೂಚರಲ್ಲಿ ಇನ್ ಕೇಸ್ ಏನಾದರೂ ಮಾಡೋ ಕೆಪಾಸಿಟಿ ಇದ್ದು ಟೆಂಪಲ್ ಪರ್ಪಸ್ಸು ನಾವು ಬರ್ತೀವಿ ಮ್ಯಾಮ್, ನಾವು ಹೆಲ್ಪ್ ಮಾಡ್ತೀವಿ ಅನ್ನಂಗಿದ್ರೆ ಆ ದೇವ್ರು ಕೊಟ್ಟಿರೋ ಶಿವಯ್ಯ ಕೊಟ್ಟಿರೋ ಅಂಥ ಆಶೀರ್ವಾದ ಅಂತ ನಾನು ಖಂಡಿತ ತಿಳ್ಕೊತೀನಮ್ಮ. ಈ ವಿಷಯದಲ್ಲಿ ಮಾತ್ರ ಆ ದೇವರೇ ನಿಮ್ಮ ರೂಪದಲ್ಲಿ ಬಂದು ನನ್ನ ಹತ್ರಕ್ಕೆ. ಏನಕ್ಕೆ ಅಂತ ಅಂದರೆ ಇದು ನಮ್ಮ ಫಾದರ್ ಡ್ರೀಮು. ಶಿವಯ್ಯ ಟೆಂಪಲ್ ಕಟ್ಟಬೇಕು. ಶಿವಯ್ಯ ನಮ್ಮ ಫಾದರು ಪೂಜಾರಿ ಅಂತಾರೆಲ್ಲ ಪುರೋಹಿತರು. ಹಾಗಾಗಿ ಅವರಿಗೆ ಒಳ್ಳೆ ಡ್ರೀಮ್ ಇತ್ತು. ಪಾಪ ಅವರು ಹಂಗೆ ಎಕ್ಸ್ಪೈರ್ ಆದರು. ಮತ್ತು ನನ್ನ ಗಂಡನೂ ಈ ಥರನೇ ಡ್ರೀಮ್ ಅನ್ನೋದು ಇತ್ತು. ಅವ್ರ ಕೈಯೂ ಆಗಿಲ್ಲ. ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ಕೊಬಾರ್ದು ಬಿಡಿ, ಓಕೆನಾ. ಈ ಥರ ಸಿಚುವೇಶನ್ ಆಯಿತು. ಈಗ ನಮ್ಮ ಹಸ್ಬೆಂಡ್ ಡ್ರೀಮ್ನ ನಾನು ತಗೊಂಡಿದ್ದೀನಿ. ಆ ದೇವರ ಅನುಗ್ರಹ ಏನು ಕೊಡ್ತಾರೋ ಗೊತ್ತಿಲ್ಲ. ಎಲ್ಲ ಶಿವಯ್ಯನ ಮೇಲೆ ಭಾರ ಹಾಕಿಬಿಟ್ಟಿದ್ದೀನಿ. ಆ ಶಿವಯ್ಯನೇ ಮುಂದಕ್ಕೆ ಕಲಿಸ್ತಾ ಇದ್ದಾರೆ. ನಾನು ನಿಮಗೆ ಸಜೆಷನ್ ಕೊಡೋ ಥರ ಆ ದೇವರೇ ಮಾಡಿದ್ದಾರೆ. ನನಗೂ ಗೊತ್ತಿಲ್ಲ ಟ್ಯಾರೋಟ್ ಅಂತ ಅಂದರೆ ಹೇಗೆ ಬಂತು ನನ್ನ ಜೀವನದಲ್ಲಿ ಅಂತ. ಆದರೆ ಒಳ್ಳೆಯದೇ ಬಂದಿದೆ. ಆ ದೇವರು ಶಿವಯ್ಯ ಅನ್ನೋರು ನನಗೆ ಈ ರೂಟಲ್ಲಿ ಹೋಗ್ತಾಯಿ ಅಂತ ನಿಂಗೆ ಕೊಟ್ಟಿರೋದಕ್ಕೆ ಅದು ಶಿವಯ್ಯ ಅವ್ರಿಗೆ 100 ನಮಸ್ಕಾರ. ಎಷ್ಟೇ ನಮಸ್ಕಾರ ಹೇಳ್ಕೊಂಡ್ರು ನಾನು ಕಡಿಮೆನೇ. ಅದಕ್ಕೋಸ್ಕರ ಆ ದೇವ್ರಿಗೆ ಚೆನ್ನಾಗಿ ನನಗೆ ಕೊಟ್ಟಿರೋದಕ್ಕೆ, ಒಂದು ದಾರಿ ಅನ್ನೋದು ತೋರಿಸಿರೋದಕ್ಕೆ, ನನ್ನ ರೂಪದಲ್ಲಿ ಆ ಯೂನಿವರ್ಸ್ ಆ ಶಿವಯ್ಯನೇ ಒಳ್ಳೆ ಮಾತುಗಳು ಹೇಳಿಬಿಟ್ಟು ನಿಮ್ಮ ಹತ್ರ ಕಲಿಸಿ ನಿಮ್ಮ ಸಿಚುವೇಶನ್ ಅನ್ನೋದು ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಆಗೋ ಅಷ್ಟು ಬೆಟರ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಧನ್ಯವಾದ ಅನ್ನೋದು ನಾನು ದೇವ್ರಿಗೆ ಹೇಳ್ಕೊತಾ ಇದ್ದೀನಮ್ಮ. ಸಾಕು ನನ್ನ ಜೀವನಕ್ಕೆ. ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಂಗೆ ಗೊತ್ತಿಲ್ಲದಂಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಸೂಪರಾಗಿದೆ ಮ್ಯಾಮ್, ನಿಮಗೆ ಆ ದೇವರು ತುಂಬ ಒಳ್ಳೇದು ಮಾಡಬೇಕು ತುಂಬ ಅಂತ ನನಗೆ ಹೇಳ್ತಾ ಇದ್ರೆ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬರೋ ಥರ ಆಗೋಗುತ್ತೆ. ಸಾಕಮ್ಮ ಜೀವನದಲ್ಲಿ. ಅಷ್ಟೇ ಅಲ್ವಾ, ಎಷ್ಟು ಜೀವನ ಬದುಕಿದ್ರೆ ಏನು, ನಾವಿದ್ದೀವಿ ಅಂತ ನಾವು ಪ್ರೂವ್ ಮಾಡ್ಕೊಂಡಿರೋದಿನ ಅಂತಾನೆ ನಾವು ಬದುಕಿರೋದು. ಸೊ ಆ ದೇವ್ರ ಅನುಗ್ರಹ ನಂಗೆ ಆ ಶಿವಯ್ಯನೇ ಕೊಟ್ಟು ಕಲಿಸ್ತಾ ಇದ್ದಾರೆ. ನೋಡೋಣ ಆ ದೇವರು ಎಷ್ಟುವರೆಗೂ ನಂಗೆ ಕೊಡ್ತಾರೋ ಅಷ್ಟುವರೆಗೂ ನಾನು ಈ ಟ್ಯಾರೋ ರೀಡಿಂಗ್ ಮಾಡಬೇಕು ಅಂತ ಸಿಚುವೇಶನಲ್ಲೇ ಇದ್ದೀನಿ. ಓಕೆನಮ್ಮ. ಓಕೆ, ಇಟ್ ಈಸ್ ಆಲ್ ಫಾರ್ ಟುಡೇ. ಬಾಯ್.